ಗುರುವಿನವ್ರಿಗೆ, ಅಣ್ಣ ತಂದಿರಿಗೆ, ಅಕ್ಕ ತಂದಿರಿಗೆ, ಸ್ನೇಹಿತರಿಗೆ, ಪ್ರತಿ ಹಳ್ಳಿಲಿ ಹೋಗಿ ದಣದ್ ಬಂದಾಗ ಎಳ್ನೀರು ಕೊಟ್ಟಂತ ಪ್ರತಿಯೊಬ್ಬ ರೈತರಿಗೆ ಎಲ್ರಿಗೂ ನನ್ನ ನಮಸ್ಕಾರ. ಈಗ ಎಲ್ಲಿಂದ ಶುರು ಮಾಡ್ಲಣ? ಎಲ್ಲಿಂದ ಲೆಕ್ಕ ತಗೊಳ್ಳಿ ಹೇಳ್ರಿ. ಇಷ್ಟು ದಿನ ಮಾತಾಡಿಲ್ಲ ನಾನು ಈಗಲೇ ಹೇಳ್ಬಿಡ್ತೀರಣ್ಣ, ನನ್ನಂತ ಕಚಡ ನನ್ನ ಮಗ ಇನ್ನೊಬ್ಬನ ಹುಡ್ಕಕ್ಕಾಗಲ್ಲ. ನಾನೇ ಹೇಳ್ತೀನಿ, ನನಗೆ ಎರಡು ಮುಖ ಆಯ್ತಣ್ಣ, ಒಂದು ಈ ಕಡೆ ಒಂದು ಈ ಕಡೆ. ನಾನು ಯಾವತ್ತೂ ನನ್ನ ಮಧ್ಯ ಮುಖ ಹಿಡ್ಕೊಂಡು ನಾನು ಎಲ್ಲೂ ಓಡಾಡ್ಲಿಲ್ಲ. ನನಗಿಷ್ಟ ಆದ್ರೆ ಇಷ್ಟ, ಕಷ್ಟ ಆದ್ರೆ ಕಷ್ಟ, ಮುಗಿದೋಗ್ತಿದ್ದೆ. ಆದ್ರೆ ಈ ಎಲೆಕ್ಷನ್ ಅಲ್ಲಿ ನಿಜವಾಗ್ಲೂ ಮಧ್ಯದಲ್ಲಿ ಮುಖ ಹಿಡ್ಕೊಂಡ್ಬಿಟ್ಟಿದ್ದೆ. ಏನಕ್ಕೆ ಅಂತಂದ್ರೆ ನನ್ನಿಂದ ಅಮ್ಮನಿಗೆ ತೊಂದರೆ ಆಗ್ಬಾರ್ದು. ಅವ್ರ ಅಲ್ಲಿಂದ ತಗೊಂಬಂದ್ರಲ್ಲ, ಬರ್ರಣ ಈಗ ಲೆಕ್ಕ ಕೊಡ್ತೀನಣ್ಣ. ಏನಣ್ಣ ಐಟಿ ರೈಡು? ಏನು ಐಟಿ ರೈಡು? ತೋಟದಲ್ಲಿ ದರ್ಶನ್ ಇರೋಣ ಮಾತು ಮುಗಿಸ್ತೀನಿ, ಆಮೇಲೆ ಕಿರ್ಚಾಡು ಅಂತ 2 ನಿಮಿಷ. ಮೊದಲನೇದಾಗ ನಾನು ವಾಯ್ಸ್ ಸರಿ ಇಲ್ಲ ಅಣ್ಣ, ಆದ್ರಿಂದ ಕಿರ್ಚಾಡ್ಬಿಡ್ರಣ 2 ನಿಮಿಷ. ನನ್ನ ದರ್ಶನ್ ತೋಟದಲ್ಲಿ ಐಟಿ ರೈಡ್ ಆಗೋಯ್ತು. ಖಂಡಿತ ಆಯ್ತಣ್ಣ, ಅಲ್ಲಿ ಸಿಕ್ತಣ ಒಂದೇನೋ ಡೈರಿ ಸಿಕ್ತಂತೆ. ಖಂಡಿತ ಡೈರಿ ಇಟ್ಟಿದೆ ಅಣ್ಣ. ಬೆಳಗ್ಗೆ ಎಷ್ಟು ಲೀಟ್ರ್ ಹಾಲು ಹಾಕ್ತಿವಿ, ಸಾಯಂಕಾಲ ಎಷ್ಟು ಲೀಟ್ರ್ ಹಾಲು ಹಾಕ್ತಿವಿ, ಇದೈತಣ್ಣ ಡೈರಿ. ಆಮೇಲೆ ಇನ್ನೂ ಬರ್ದಿರ್ತೀವಣ್ಣ, ಹಸಾಗಿ ಯಾವಾಗ ಇಂಜೆಕ್ಷನ್ ಕೊಟ್ಟಿದ್ವಿ, ಕರ ಯಾವಾಗ ಹಾಕುತ್ತೆ ಅಂತ. ಕೋಳಿ ಮೊಟ್ಟೆ ಇವತ್ತು ಕಾವು ಕೂರಿಸಿದೆ, 18 ದಿನಕ್ಕೆ ಯಾವಾಗ ಹೊಡಿತಿದೆ, ಇದೆಲ್ಲ ಬರ್ದಿಟ್ಟಿದ್ದೀರಣ್ಣ ನಾನು. ಆ ಡೈರಿ ಸಿಕ್ಕೈತೆ, ಪಾಪ ಇನ್ನೊಂದ್ರಲ್ಲಿ ಲೆಕ್ಕ ತಗೋತಾನೆ ಅವ್ರೆ, ತಗೊಳ್ಳಿ ಬಿಡಿ, ಚೆನ್ನಾಗಿರ್ಲಿ. ನಮ್ಗೆ ಐಟಿ ರೈಟ್ ಮಾಡಿಸ್ತೀನಿ ಅಂತ ಅಂದ್ಬಿಟ್ಟು ಅಮ್ಮ ಈಗ ನಿಂತವ್ರೆ, ಕರೆದ್ಬಿಟ್ಟು ಅವ್ರು ಮಾಡಿಸಿದ್ರು ಅಂತ ಹೇಳ್ತಾರೆ. ಏನಣ್ಣ ಇದೆಲ್ಲ? ನಾವು ಬರೀ ಆಕ್ಚುಲಿ ಬಂದಿದ್ದು ಒಂದೇ ಒಂದು ಹೇಳ್ತೀನಣ್ಣ, ಆ ಪರಿಸ್ಥಿತಿ ನಾನು ನೋಡಿದ್ದೀನಣ್ಣ. ಇದೇ ನಮ್ಮ ತಂದೆ ಇದ್ದಾಗ, ನಮ್ಮ ತಂದೆ ಅಕ್ಕಪಕ್ಕ ಎಷ್ಟು ಜನ ಇದ್ರು, ಹೆಂಗಿದ್ರು, ಏನೇನಿದ್ರು ಅಂತೆಲ್ಲ ನೋಡಿದ್ವಿ. ಇವತ್ತು ಸತ್ರಣ 11 ದಿನಕ್ಕೆ ಮನೆ ಹೆಂಗ್ ಖಾಲಿ ಆಗೋಯ್ತು ಅಂತ ನಮ್ಗೆ ಗೊತ್ತಾಗಿದ್ದಣ. ಆಮೇಲಿಂದ ಈಗ ಕೆಲವ್ರು ಬಂದು ಹೇಳ್ತಾರಣ್ಣ, ನಾನು ನಿಮ್ಮ ತಂದೆ ಫ್ರೆಂಡ್ ಅಂದ್ರೆ ನಾನು ಆ ಕಡೆ ಮುಖನೂ ನೋಡಲ್ಲ, ಅಯ್ಯೋ ಅಂದ್ಬಿಡ್ತೇನೆ, ವಯಸ್ಸು ನೋಡಲ್ಲ. ನಾನು ನಿಜ ಹೇಳ್ತೀನಿ, ಅದನ್ನೇ ನನ್ನ ಎಕ್ಸ್ಪೀರಿಯನ್ಸ್ ಆಗಿದ್ದು. ನಾನು ಇದನ್ನೇ ಅಬ್ಬಿಗೂ ಹೇಳಿದ್ದೆ, ಈಗಿಲ್ಲ ಚಿನ್ನ 11 ದಿನ ಆದ್ಮೇಲೆ ಅಂತ. ಯಾವತ್ತು ಅಮ್ಮ ನಾನು ನಿಂತ್ಕೊಳ್ತೀನಿ ಅಂದ್ರು, ಹೌದಮ್ಮ ನಾವು ಇರ್ತೀವಿ ನಿನ್ನ ಬೆನ್ನಿಂದೆ. ಏನಕ್ಕೆ ಅಂತಂದ್ರೆ ಆ ಮನೇಲಿ ಸುಖದ ಟೈಮಲ್ಲಿ ನಾವು ಇದ್ವಿ, ಎಲ್ಲಾ ಸುಖದಲ್ಲೂ ನಮ್ಮನ್ನು ಕರೆಯೋರು. ಇವತ್ತು ದುಃಖ ಇದ್ದಾಗ ಮೊದಲು ನಿಂತ್ಕೊಂಡವ್ನು ಯಾರೋ, ಅವತ್ತು ಅವ್ರ ಮನೆಗೆ ಮನೆ ಕೊಡೋಣ. ಯಾವತ್ತು ಆ ಮನೆ ಹತ್ರ ನಿಂತ್ಕೋತಾನೆ, ಆ ಮನೆಯವ್ರಿಗೋಸ್ಕರ ಕಚ್ಚಾಡ್ತಾನೆ. ಇಲ್ಲಾಂದ್ರೆ ಬರೀ ತಿನ್ನಕ್ಕೆ ಕುಡಿಯಕ್ಕೆ ಮಾತ್ರ ನಾವುಗಳು, ಅಷ್ಟಕ್ಕೆ ಮಾತ್ರ ಅಣ್ಣ. ಈಗ ನಾವು ಮಾಡಿದ್ದು ತಪ್ಪ ಸರಿನಾ ಅಣ್ಣ? ಅಮ್ಮನ ಜೊತೆಗೆ ಜೋಡತ್ತ ತರ ನಿಂತ್ವಿ ಕಣಯ್ಯ. ಏನೀಗ ಈಗ ಏನಕ್ಕೆ ಎದುರ್ಕೋಬೇಕಣ್ಣ? ಕಳ್ತನ ಮಾಡಿದೀವ, ದರೋಡೆ ಮಾಡಿದೀವ, ಇಲ್ಲ ರೇಪ್ ಮಾಡಿದೀವ, ಮರ್ಡರ್ ಮಾಡಿದೀವ? ಅಮ್ಮ ನಿಂತಾರೆ, ನಾವು ಪಕ್ಕಕ್ಕೆ ಬಂದು ನಿಂತ್ಕೊಂಡಿವಿ, ತಪ್ಪೇನು? ಅದಕ್ಕೆಲ್ಲ ತೆಗೆದ್ರು. ಹೌದು, ತಗಿಲಿ ಬಿಡ್ರಿ. ಏನ್ ಯಾರ ಮನೇಲಿ ನಡೀದೇ ಇರೋದಾ? ನಿಮ್ಮ ಮನೇಲಿ ಯಾರ ಮನೇಲೂ ನಡೆದಿಲ್ಲಣ್ಣ ಗಲಾಟೆಗಳು? ಸುಮ್ಮನೆ ಮಾತಾಡ್ತಾ ಇದ್ರೆ ತುಂಬಾನೇ ಮಾತಾಡ್ಬೋದು, ಎಲ್ರದ್ದು ತೆಗಿಬೋದು. ಆಮೇಲೆ ದೊಡ್ಡದಾಗಿ ಹೇಳ್ತಾರಲ್ಲ ಕಲಾವಿದ್ರು ಅಂತ. ಹಂಗಾರೆ ಇವ್ರೇನು? ಈಗ ಇದನ್ನೇ ನಾನು ಓಪನ್ ಆಗಿ ಹೇಳ್ತೀನಿ ಅಣ್ಣ, ನಡಿ, ನೀನ್ ಪಕ್ಷಕ್ಕೆ ಬರ್ತಿದ್ಯಾ, ನೀನ್ ಒಬ್ಬ ಏನೋ ರಾಜಕಾರಣಿ ಆಗ್ತಿದ್ಯಾ, 50 ಕೋಟಿ 60 ಕೋಟಿಗೆ ಹಾಕಿ ಸಿನಿಮಾ ಮಾಡಿದ್ರಲ್ಲ, ಅದೇ 60 ಕೋಟಿ ತಂದಿದ್ರೆ ಇಲ್ಲಿಗೆ ಒಂದು ವೃದ್ಧಾಶ್ರಮನೋ ಅನಾಥಾಶ್ರಮ ಇಡೀ ಮಂಡ್ಯ ಜಿಲ್ಲೆ ಹಾಕಿ ನೀನ್ ಪ್ರಚಾರಕ್ಕೆ ಬರ್ಬೇಕಾಗಿಲ್ಲಪ್ಪ. ನೀನ್ ಪ್ರಚಾರಕ್ಕೆ ಬರ್ಬೇಕಾಗಿಲ್ಲ, ಆರಾಮಾಗಿ ಇಲ್ಲಿ ಏನ್ ಮಾಡಿದೆ ನಿಮ್ ಬರೀ ನಾನು ನೋಡಿ ಅದನ್ನ ಮಾಡಿದ್ದೀನಿ ಇದನ್ನ ಮಾಡಿದ್ದೀನಿ ಅಂದಿದ್ರೆ ಅವಾಗ ಒಂದು ವರ್ತಿರ್ತಿತ್ತು. ಅದಕ್ಕೆ ಅದನ್ನ ಬಿಟ್ಬಿಟ್ರು, ಸಿನಿಮಾ ಮಾಡಿಸಿದ್ರು. ಆಮೇಲೆ ಹೇಳ್ತಾರೆ ಸಿನಿಮಾದವ್ರ ಬೈತಾರೆ. ಏನ್ ನಾವು ನೋಟಂಕಿ ಆಡ್ತಾ ಇದೀವ? ಸ್ವಾಮಿ, ಅಪ್ಪೆಯ ಗಾಡಿಲಿ ನಾನು ಮತ್ತೆ ನಮ್ಮ ಹೀರೋ ಅಪ್ಪೆಯ ಗಾಡಿಲಿ ನಾವು ಇದು ಮಾಡಿದ್ದು ಕ್ಯಾಂಪೇನಿಂಗು, ಗೊತ್ತಾ ಸ್ವಾಮಿ ನಿಮ್ಗೆ? ಯಾವ್ದಾದ್ರು ಬೇರೆ ಗಾಡಿ ನೋಡಿದ್ರ ಸ್ವಾಮಿ ನಮ್ಮ ಹತ್ರ? 2 ಆಟೋ ಇಟ್ಕೊಂಡು ಆಟೋದಲ್ಲಿ ನಾವು ಮಾಡಿದ್ದು. ನಾವೇನು ಒಳ್ಳೆ ಗಾಡಿ ತಂದಿದ್ದು, ಏರ್ ಕಂಡೀಷನ್ ಗಾಡಿ, ಮೇಲಿಂಗ್ ಅಪ್ ಆಗೋದಕ್ಕೆ ಈ ಕೆಳಗಡೆ ಬರೋದಕ್ಕೆ.
ಹೇಳ್ಬೇಕು, ಮಾತಾಡಬೇಕು. ನೀವು ಮಾಡಿರೋದು ಕೆಲ್ಸಗಳನ್ನ ಹೇಳ್ಕೊಂಡು ನೀವು ಕೇಳ್ಕೋಬೇಕು. ಅದನ್ನ ಬಿಟ್ಬಿಟ್ಟು ಸುಮ್ಮನೆ ಪಾಯಿಂಟ್ ಔಟ್ ಮಾಡೋದು. ನಾನು ಇವತ್ತು ನಿಜವಾಗ್ಲೂ ಕುಮಾರಸ್ವಾಮಿ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. 100 ಜನ ನಿಂತಿದ್ರೆ ಅದ್ರ 10 ಜನ ಡಿ ಬಾಸ್ ಅಂತ ಕರೆಯೋರು. ಇವತ್ತು ಇಡೀ ಕರ್ನಾಟಕ ಕೇಳ್ಕೊಟ್ಟಿದ್ದೆ ಅವರು ಅಂತ ಕಾಣಿಸುತ್ತೆ. ಅದಕ್ಕೋಸ್ಕರ ಅವ್ರು ತುಂಬಾನೇ ಥ್ಯಾಂಕ್ಸ್ ಹೇಳ್ತೀನಿ. ನಾವಿಲ್ಲಿ ಯಾರ ಬಗ್ಗೆ ಮಾತಾಡಬಾರ್ದು. ನಾನು ಅದನ್ನೇ ಹೇಳ್ತಾ ಇದ್ವಲ್ಲ, ನಾವು ಕೋಪ ಬೇಜಾರು ಮಾಡ್ಕೊಳ್ಳಲ್ಲ. ಮುಗೀತು ಇವತ್ತು. ನಾವು ಇಷ್ಟು ದಿನ ನಾವು ಬರೀ ಬಂದು 2 ದಿನ ಮಾಡ್ಬಿಟ್ಟು ಹೋಗ್ಬಿಡ್ತೇವೆ ಅಂತ ಇಲ್ಲ. ನಾವು ಪೆರೇಡ್ ಮಾಡ್ತೀವಿ ಅಂತ ಹೇಳಿದ್ವಿ, ನಾವು ಪೆರೇಡ್ ಮಾಡಿದ್ವಿ. ನಮ್ಮ ಅಮ್ಮನಿಗೋಸ್ಕರ ಇನ್ನೂ ಇದಕ್ಕಿಂತ ಒಂದು ಸ್ಟೆಪ್ ಮುಂದಕ್ಕೆ ಹೋಗಿ ಮಾಡ್ತೀವಿ. ಅದೇನಾರು ಹೋಗ್ಲಿ, ನಾವು ಸುಮ್ಮನೆ ಅಮ್ಮಮ್ಮ ಅಂತ ಕರೆಯಲ್ಲ. ಮೋಸ್ಟ್ಲಿ ಅಬ್ಬಿಗೆ ಬೈತಾರೋ ಇಲ್ಲ ಗೊತ್ತಿಲ್ಲ, ಅದಕ್ಕೆ ಡಬಲ್ ನನಗೆ ಬೈದಿರ್ತಾರೆ. ಯಾಕಂದ್ರೆ ಅಷ್ಟು ಬೈಗಳ ತಿಂದಿದ್ದೀನಿ ನಾನು. ಆದ್ರಿಂದ ಈಗ ನಮ್ಮ ಹೀರೋ ಹೇಳ್ದಂಗೆ ಇವತ್ತು ನಮ್ದು ಮುಗಿತಣ. ಇನ್ನು ಮಿಕ್ಕಿದ್ದು ನೀವಣ. 2 ದಿನ ಅಣ್ಣ, ದಯವಿಟ್ಟು ನಿಮಗ್ ಕಾಲ್ ಮುಗಿದು ಬೇಡ್ಕೊತೀನಿ. 2 ದಿನ ಎಲ್ಲ ಒಳ್ಳೆ ಯೋಧರ ತರ ಕೆಲಸ ಮಾಡ್ಬಿಡೋಣ. ಎಲ್ಲದಕ್ಕಿಂತ ಮುಖ್ಯವಾಗಿ ಅಣ್ಣ, ಈ ಚುನಾವಣೆ ನಿಮ್ಗೆ ಇನ್ನೊಂದು ಹೇಳ್ಬಿಡ್ತೀನಿ. ಅಮ್ಮನಿಗೆ ನೀವು ಒಳ್ಳೇದ್ ಮಾಡಿದ್ರಣ್ಣ, ಇಡೀ ಇಂಡಿಯಾ ಅಲ್ಲ, ಇಡೀ ವರ್ಲ್ಡ್ ಅಲ್ಲಿ ಮಂಡ್ಯ ಏನು ಅಂತ ಗೊತ್ತಾಗುತ್ತಣ್ಣ. ಬರೀ ಇಂಡಿಯಾ ಮಾತ್ರ ಅಲ್ಲ ಅಣ್ಣ, ಇಡೀ ವರ್ಲ್ಡ್ಗೆ. ಆದ್ರಿಂದ ತಾವುಗಳು ದಯಮಾಡಿ ತಮ್ಮ ಬೂತ್ ಹತ್ರ ಎಲ್ಲ ಅಣ್ಣ ತಮ್ಮದಿ, ನಿಮ್ದು ಏನೇ ದ್ವೇಷ ಇರಲಿ ಎಲ್ಲ ಮರೆತು ಅಣ್ಣ ತಮ್ಮದಿರ್ತಾರ ಪಕ್ಕದಲ್ಲಿ ಕೂತ್ಕೊಂಡು ಮತ ಹಾಕ್ಸಿ, ಮತಗಟ್ಟೆಗಳನ್ನ ಕಾಯ್ಕೊಳ್ಳಿ. ಯಾವುದೇ ಒಂದು ಇದಕ್ಕೆ ಕೆಲ್ಸಕ್ಕೂ ನಾವು ಇದು ಮಾಡೋದು ಬೇಡ. ಪ್ರಚೋದನೆಗಳು ಕೊಡ್ತಾರೆ, ಪ್ರವೋಕ್ ಆಗೋಕೆ ಹೋಗ್ಬೇಡ್ರಿ. ನಾನು ಇದನ್ನ ಯಾವತ್ತು ಹೇಳ್ತಾ ಇದ್ದೀನಿ. ಇವತ್ತು ಕೊನೆ ದಿನ, ಕೊನೆಯದಾಗಿ ಹೇಳ್ಬಿಡ್ತೀನಿ. ಒಂದು ಜೊತೆ ಜೋಡೆತ್ತೆ ಎಷ್ಟಣ? 1.5 ಲಕ್ಷ ಅಣ್ಣ. ಒಳ್ಳೆ ಹಾಲ್ ಕರಿ ಹಸ ಅಣ್ಣ, 75,000 ರಿಂದ 80,000. ಒಂದೊಳ್ಳೆ ಕುರಿ ತಗೊಂಬತ್ತೀರಂದ್ರೆ ಎಷ್ಟಣ್ಣ? 15,000 ರಿಂದ 20,000. ಇವೆಲ್ಲ ಬಿಟ್ಬಿಡೋಣ. ಪ್ರೀತಿನ ಮನೇಲಿ ನಾಯಿ ಸಾಕ್ತೀನಿ ಅಂದ್ರೆ 5,000 ರೂಪಾಯಿ. 500,000 ಮಾರ್ಕೊಂಡ್ಬಿಟ್ರಣ. ಹಂಗಾರೆ ನಮ್ ವ್ಯಾಲ್ಯೂ ಏನಾಯ್ತಣ? ನಿಜವಾಗ್ಲೂ ಎಲ್ಲೆಲ್ಲೂ ನಾವು ಹೋಗಿದೀವಣ್ಣ. ಇದನ್ನ ಹೇಳ್ತೀನಿ, ನಿಜವಾಗ್ಲೂ ಬಹಳ ಈಗ ಅದನ್ನ ಹೇಳ್ಬೇಕಾದ್ರೆ ನಮ್ಗೆ ಒಂಥರ ಅಯ್ಯೋ ಅನ್ಸುತ್ತೆ. ಮೋಸ್ಟ್ಲಿ ಆ ದುಡ್ಡು 1,000 ರೂಪಾಯಿ ಅವನ ಹತ್ರ ಇದ್ದಿದ್ರೆ ಅವ್ನಿಗೆ ಇವತ್ತು ಆಕ್ಚುಲಿ ಮನೇಲಿ ಒಳ್ಳೆ ಊಟ ಸಿಗ್ತಾ ಇತ್ತು. ಪಾಪ ತಂದ್ಬಿಟ್ಟು ಕೊಡ್ತಾರೆ, ತಗೊಳ್ಳೋಣ ನೀನ್ ಖರ್ಚಿಗೆ ಇಟ್ಕೋಣ ಅಂತ ಅಂದ್ಬಿಟ್ಟು. ನಿಜವಾಗ್ಲೂ ಅವ್ನ ಪಾದಕ್ಕೆ ಬಂದು ನಮಸ್ಕಾರ ಮಾಡ್ಕೋಬೇಕು. ಅವನಿಗೆ ದುಡ್ಡು ವ್ಯಾಲ್ಯೂ ಇಲ್ಲ ಅಲ್ಲಿ ಅಂತ ತಿಳಿಸ್ಬಿಟ್ರು. ಅವ್ರ ದುಡ್ಡನ್ನ ತಂದು ಕೊಡ್ತಾವ, ನೀವು ಖರ್ಚಿಗೆ ಇಟ್ಕೊಳ್ಳಿ ಎಲೆಕ್ಷನ್ ಖರ್ಚಿಗೆ ಅಂತ. ನಿಜವಾಗ್ಲೂ ನಿಮ್ಗೆಲ್ಲಾರ್ಗು ನಾವು ಕೇಳ್ಕೊಳ್ಳೋದು ಏನಪ್ಪೆ, ಹೌದು ಅಲ್ವಾ ಚಿನ್ನ? ಇವತ್ತೊಂದಿನ ತಗೊಂಡು ಇಟ್ಕೊಂಡ್ಬಿಟ್ರೆ ಏನಾಯ್ತಪ್ಪ? ಏನೇ ಆಟ ಆಡ್ಲಣ, ಎಲ್ಲ ಇದೆ. ಈಗ ಒಂದೇನಾಗುತ್ತೆ ಹೇಳ್ತಾ ಇದ್ರೆ 150 ಕೋಟಿ ಯಾರಪ್ಪನ ಮನೆ ದೊಡ್ಡದು, ಕಷ್ಟಪಟ್ಟಿರೋದ. ನಮಗ್ ಕೇಳ್ತಾರಲ್ಲ ಈಗ, ಇವ್ರಿಗೆ ರೈತರಿಗೆ ಕಷ್ಟ ಏನ್ ಗೊತ್ತು ಅಂತ. 1 ಲೋಟ ಹಾಲು ಕರೆದು ಬಿಡ್ಲಣ, ಒಂದೇ 1 ಲೋಟ ಹಾಲು, ಜಾಸ್ತಿ ಬೇಡ. ಬರೋಣ ನನ್ನ ತೋಟದಲ್ಲಿ ಇಲ್ಲ, ಅದು ಬೇಡ ಬಿಡೋಣ. ಇನ್ನೊಂದು ಕೇಳ್ತೀನಿ, ಹಸ ಕರ ಹಾಕುತ್ತೆ, 10 ದಿನ ಹಸಕ್ಕೆ ಏನ್ ಮೇವು ಹಾಕ್ಬೇಕು ಅಂತ ಕೇಳ್ಕೊ ಬಂದ್ಬಿಡ್ರ. ಓಕೆನಣ್ಣ? ಇಷ್ಟು ಇದು ನಾನೊಬ್ಬ ರೈತ ಅಂತ ಹೇಳ್ಕೊಳಕ್ ಇಷ್ಟ ಸಾಕು ನನಗೆ. ಇನ್ ಮಿಕ್ಕಿದವ್ರನ್ನ ನೀವೇ ಕೇಳ್ಕೊಳ್ಳಿ. ರೈತರಿಗೆ ಕಷ್ಟ ಗೊತ್ತಿಲ್ಲ ಅಂತಾರೆ. ನಿಮ್ ಇವತ್ತು ಹೇಳ್ತೀರ ಮಾಡಿದ್ದ ಹೇಳ್ಕೋಬಾರ್ದು. ನಾವೇರು ಆಗ್ಲಿ, ನಮ್ಮಲ್ಲಿ ಸುಮಾರು ಜನ ಕಲಾವಿದರಾಗ್ಲಿ, ನನಗೆ ವರ್ಷಕ್ಕೆ ಅಣ್ಣ, ನಾನು ಹೇಳ್ತಾ ಇದ್ದೀನಿ, ವರ್ಷಕ್ಕೆ ನನಗೆ ಕನಿಷ್ಠ ಪಕ್ಷ 2 ರಿಂದ 2.5 ಕೋಟಿ ರೂಪಾಯಿ ದುಡ್ಡು ಬೇಕಣ್ಣ. LKG ಸ್ಟೂಡೆಂಟ್ ಇಂದ ಹಿಡಿದು ಒಂದು ಡಾಕ್ಟರ್ದ ಸ್ಟೂಡೆಂಟ್ ವರ್ಗು ನಮ್ಮ ಮನೆ ಹತ್ರ ಬರ್ತಾರಣ್ಣ. ಅದನ್ನ ನೋಡ್ತೀರಣ್ಣ. ನನ್ನ ಕೈಲಾಗಿದ್ದ ಸಹಾಯ ನಾನು ಮಾಡ್ತೀನಣ್ಣ. ಅದು ನನ್ನ ಸ್ವಂತ ದುಡ್ಡಣ್ಣ. ನನ್ನ ದೇವ್ರು ಕಷ್ಟಪಟ್ಟು ನನ್ ಕೊಟ್ಟದು. ನಾನು ಇನ್ನೊಬ್ಬ ಕೈ ಚಾಚ್ಬಿಟ್ಟು ನಾನೇನು ಮಾಡಲ್ಲಣ್ಣ. ಆದ್ರೆ ಇದೇ ಅನುದಾನ ಅಂತ ನಮ್ ಕೈ ಕೊಟ್ಬಿಡ್ರಣ, ಮಿಕ್ಕಿದ್ ನೋಡ್ಕೊಳ್ಳೋಣ ನಾವ್ ಹೆಂಗ್ ಮಾಡ್ತೀವಿ ಅಂತ. ಅನುದಾನ ಅಂತ ಅಂದ್ಬಿಟ್ಟು ಹೇಳ್ತಾರಲ್ಲ, ಆ ಅನುದಾನ ನಮ್ ಕೈ ಕೊಟ್ಬಿಡಿ, ನಾವು ತೋರಿಸ್ತೀವಿ ಹಂಗ ಹೆಂಗ್ ಮಾಡೋದು ಅಂತ. ಆದ್ರಿಂದ ದಯಮಾಡಿ 500,000ಕ್ಕೆ ನೀವು ಇದ್ ಮಾಡ್ಕೊಂಡು, ನಿಜವಾಗ್ಲೂ ಇವತ್ತು ಅಲ್ಲಿಂದ ಇಲ್ಲಿವ್ರು ನೀವು ನಡ್ಕೊಂಬಂದ್ರಲ್ಲಣ್ಣ, ಈ ಬಿಸಿಲಲ್ಲೂ ನಿಂತಿದ್ರಲ್ಲ, ನಿಜವಾಗ್ಲೂ ನಿಮ್ ಪಾದಗಳಿಗೆ ನಾನು ನಮಸ್ಕಾರ ಹೇಳ್ತೀನಿ. ಪಾಪ ಇನ್ನೊಂದೇನಂದ್ರೆ, ಇದೇ ತರನೇ ದರ್ಶನ್ ಪುಟ್ಟಣ್ಣವ್ರಿಗೂ ಆಗಿರೋದು.
ಇಲ್ಲಿರಲ್ಲ, ಅವರು ಫಾರಿಂಗ್ ಹೊರಟಿದ್ದಾರೆ, ಇಲ್ಲಿರಲ್ಲ ಫಾರಿಂಗ್ ಹೊರಟೈತಾರೆ. ಒಳ್ಳೆ ಲೀಡರ್ ಅಣ್ಣ ಅವರು. ಅವ್ರದನ್ನು ಕೇಳ್ತಾ ಇದ್ರೆ, ಅವ್ರ ಕೆಲವು ವಿಷಯಗಳು ಕೇಳ್ತಿದ್ರೆ ಬಹಳ ಖುಷಿ ಆಗುತ್ತೆ, ಹೆಮ್ಮೆ ಆಗುತ್ತೆ. ಇವತ್ತೇ ಇಲ್ಲೇ ಹೇಳ್ತೀರಣ್ಣ, ಪಾಂಡವಪುರಕ್ಕೆ ನೆಕ್ಸ್ಟ್ ನಾನು ಎಲೆಕ್ಷನ್ ಬಂದ್ರೆ ದೇಶಪುಟ್ಟಣ್ಣವ್ರು ಬರ್ತೀರಣ್ಣ. ಇದು ನಾನು ಹೇಳ್ತೀನಿ, ನೋಡೋಣ ಅಂದ್ರೆ ಏನಾಗುತ್ತೆ ಅಂತ. ಎಲ್ಲ ರೈತರ ಸಂಘದವ್ರಿಗೆ ಎಲ್ಲಾರ್ಗು ನನ್ನ ನಮಸ್ಕಾರ. ದಯಮಾಡಿ 2 ದಿನ ನಿಮ್ ಮನೆ ಕೆಲಸ ಅಂತ ಅನ್ಕೊಳ್ರಿ, ನಿಮ್ ಕೆಲಸ ಅಂತ ಅನ್ಕೊಳ್ರಿ, ಕಾದ್ ಬಿಡ್ರಿ. ನೀವು ಅಮ್ಮನ್ ಒಂದು ಒಳ್ಳೇದ್ ಮಾಡಿದ್ರೆ ಸಾಯೋವರೆಗೂ ಚಿರಋಣಿ ಆಗಿರ್ತೀನಿ ಅಣ್ಣ, ಸಾಯೋವರೆಗೂ. ಧನ್ಯವಾದಗಳು.